ಸ್ವಲ್ಪ ಹೊತ್ತಿಗೆ ವೇಟರ್ ಬ್ರೇಕ್ಫಾಸ್ಟ್ ತಂದುಕೊಟ್ಟ. ಅದೆಲ್ಲ ಇಂಡಿಯನ್ ಬ್ರೇಕ್ಫಾಸ್ಟ್ ಆಗಿದ್ದರಿಂದ ಇವೆಲ್ಲ ನಾವು ತಿನ್ನೋದೇ, ಆದರೆ ಇಟಾಲಿಯನ್ ಭಾಷೆಯಲ್ಲಿ ಹೇಳುವಷ್ಟರಲ್ಲಿ ನನಗೆ ಅರ್ಥ ಆಗಲಿಲ್ಲ ಅಷ್ಟೇ. ಥ್ಯಾಂಕ್ ಗಾಡ್, ಅನಾವಶ್ಯಕವಾಗಿ ಕೆಟ್ಟ ಫುಡ್ ತಿನ್ನಬೇಕಾಗುತ್ತೇನೋ ಅಂದ್ಕೊಂಡೆ. ಪಾಪ ಈ ಬಾಸ್ ಒಳ್ಳೆಯವನೇ, ಸುಮ್ಮನೆ ನಾನೇ ಗಡಿಬಿಡಿ ಮಾಡಿ ಬೈದ್ಕೊಂಡೆ ಅಂದ್ಕೊಳ್ತಾ ತಿನ್ನೋದಕ್ಕೆ ಶುರು ಮಾಡಿದೆ. ರಂಜನಿ ಪರವಾಗಿಲ್ಲ, ನಮ್ಮಲ್ಲಿರೋಷ್ಟು ಚೆನ್ನಾಗಿಲ್ದಿದ್ರೂ ಪರವಾಗಿಲ್ಲ ಅನ್ನುವಂತಿದೆ ಅಂತ ನೀಟಾಗಿ ಫುಡ್ ಕಂಪ್ಲೀಟ್ ಮಾಡಿದ್ಲು. ಅವಳು ತಿನ್ನೋ ರೀತಿಯನ್ನು ಇಷ್ಟಪಡ್ತಿದ್ದ ರುದ್ರ ಅವಳನ್ನೇ ಗಮನಿಸ್ತಾ ತನ್ನ ತಿಂಡಿಯನ್ನು ಕೂಡ ಮುಗಿಸ್ತಾ. ರುದ್ರ ಬಿಲ್ ಪಾವತಿಸಿದ ಮೇಲೆ, ಸರ್ ಈಗಲಾದರೂ ಹೇಳ್ತೀರಾ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೇಳಿದ್ಲು ರಂಜನಿ. ಎಲ್ಲಿಗೆ ಹೋಗಬೇಕು ಅಂತ ನನಗೆ ಗೊತ್ತಿದ್ರೆ ತಾನೆ ನಿನಗೆ ಹೇಳೋದಕ್ಕೆ. ನಡಿ ಟ್ಯಾಕ್ಸಿ ಹತ್ತೋಣ, ಅವನು ಎಲ್ಲಾದರೂ ಒಂದು ಕಡೆ ಕರ್ಕೊಂಡು ಹೋಗ್ತಾನೆ ಅನ್ನುತ್ತಾ ಹೋಟೆಲ್ನಿಂದ ಹೊರಗೆ ನಡೆದ. ಟ್ಯಾಕ್ಸಿನ ಇಂಡಿಯಾದಲ್ಲಿ ಒಂದು ಕಂಪ್ನಿಯ CEO ಆಗಿದ್ಕೊಂಡು ಇಟಲಿಗೆ ಬಂದು ಟ್ಯಾಕ್ಸಿಯಲ್ಲಿ ತಿರುಗ್ತೀರಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು ರಂಜನಿ. ಆ ಮಾತಿಗೆ ಅವಳ ಕಡೆ ವಿಚಿತ್ರವಾಗಿ ನೋಡ್ತಾ, CEO ಆದರೆ ಮನುಷ್ಯ ಅಲ್ವಾ, ಅವ್ನು ಟ್ಯಾಕ್ಸಿ ಹತ್ತಬಾರ್ದಾ? ಹುಚ್ಚು ಪ್ರಶ್ನೆ ನಿಲ್ಲಿಸಿ ಬಂದು ಟ್ಯಾಕ್ಸಿ ಹತ್ತು. ಆದರೂ ಹೈದರಾಬಾದ್ನಲ್ಲಿ ಹೇಗಿದ್ದರೂ ಲಕ್ಸುರಿಯಾಗಿ ಬದುಕಬೇಕು, ಬೇರೆ ಆಯ್ಕೆ ಇರಲ್ಲ. ಕನಿಷ್ಠ ಇಲ್ಲಾದರೂ ನಾರ್ಮಲ್ ಆಗಿದ್ದರೆ ನಾನು ಕೂಡ ನಾರ್ಮಲ್ ಮನುಷ್ಯ ಅಂತ ನೆನಪಿಸ್ಕೊಂಡು ಹಾಗಿರುತ್ತೆ ಅಂತ ಅಂದ. ಅದಕ್ಕೆ ರಂಜನಿ ಅವನನ್ನು ಗೊಂದಲದಿಂದ ನೋಡ್ತಾ, ನಿಜಕ್ಕೂ ಇವನು ಸ್ವಭಾವ ಏನು ಅಂತ ಅರ್ಥ ಆಗ್ತಿಲ್ವಲ್ಲ. ಈಗಷ್ಟೇ ಒಳ್ಳೆಯವನು ಅಂದ್ಕೊಳ್ತೀನಿ, ಆದರೆ ಅಷ್ಟರಲ್ಲೇ ಮೆಂಟಲ್ ಥರ ವರ್ತಿಸ್ತಾನೆ. ಸರಿ, ಕೆಟ್ಟವನು ಅಂತ ಫಿಕ್ಸ್ ಆಗೋಣ ಅಂದರೆ ಅಷ್ಟರಲ್ಲೇ ವೇದ ಅಂತ ಹೇಳ್ತಾನೆ. ಇಷ್ಟು ಕನ್ಫ್ಯೂಸಿಂಗ್ ಪರ್ಸನನ್ನು ಇದುವರೆಗೂ ಎಲ್ಲೂ ನೋಡಿಲ್ಲ ಅಂದ್ಕೊಂಡ್ಳು. ಇಷ್ಟರಲ್ಲಿ ಟ್ಯಾಕ್ಸಿ ಬಂದಿದ್ದರಿಂದ ಹೋಗಿ ಡ್ರೈವರ್ ಜೊತೆ ಏನೋ ಮಾತಾಡ್ತಾ ರುದ್ರ ಆಮೇಲೆ ಕಾರ್ ಹತ್ತದ. ರಂಜನಿ ಕೂಡ ಹೋಗಿ ರುದ್ರನ ಪಕ್ಕದಲ್ಲೇ ಕೂತ್ಲು. ಅದಕ್ಕೆ ರುದ್ರ ಸೀರಿಯಸ್ ಆಗಿ ಅವಳ ಕಡೆ ನೋಡ್ದ. ಆ ನೋಟಕ್ಕೆ ತಡಬಡಾಯಿಸ್ತಾ, ಅಂದರೆ ಸರ್ ಇದು ನಮ್ಮ ಇಂಡಿಯಾ ಅಲ್ವಲ್ಲ, ನಾನು ಹೋಗಿ ಡ್ರೈವರ್ ಪಕ್ಕ ಕೂತ್ಕೊಳ್ಳೋದಕ್ಕೆ ನನಗೆ ಅವನ ಪಕ್ಕ ಕೂತ್ಕೊಳ್ಳೋದು ತೊಂದರೆ ಅನಿಸುತ್ತೆ ಅಂತ ಹೇಳಿದ್ಲು ರಂಜನಿ. ಓಹೋ, ಹಾಗಾದರೆ ನನ್ನ ಪಕ್ಕ ಕೂತ್ಕೊಳ್ಳೋದಕ್ಕೆ ತೊಂದರೆ ಇಲ್ವಾ ಅಂತ ಕೇಳಿದ ರುದ್ರ. ನಿಮ್ಮ ಹತ್ರ ಕೂತ್ಕೊಳ್ಳೋದಕ್ಕೆ ಏನು ತೊಂದರೆ ಇರುತ್ತೆ ಸರ್ ಅಂತ ನಗ್ತಾ ಹೇಳ್ತಿರೋ ರಂಜನಿಯನ್ನು ನೇರವಾಗಿ ನೋಡ್ತಾ ಹಿಪ್ಪೆರಳಿನಿಂದ ತುಟಿಗಳನ್ನ ಉಚ್ಕೊಂಡ ರುದ್ರ. ಅದನ್ನು ನೋಡಿದ ರಂಜನಿ ತಕ್ಷಣ ರುದ್ರನಿಂದ ಸ್ವಲ್ಪ ದೂರ ಸರಿದು ಕಿಟಕಿ ಕಡೆಯಿಂದ ಹೊರಗೆ ನೋಡಲು ಶುರು ಮಾಡಿದ್ಲು. ಅದಕ್ಕೆ ಸಣ್ಣದಾಗಿ ನಕ್ಕು ಅವಳ ಜೊತೆ ಹೊರಗೆ ನೋಡೋದಕ್ಕೆ ಶುರು ಮಾಡಿದ ರುದ್ರ. ಕಾರು ನೇರವಾಗಿ ಪಿಜ್ಜಾ ಟವರ್ ಹತ್ರ ನಿಂತಿತ್ತು. ರಂಜನಿ ಕಾರ್ ಇಳಿದ್ಲೇ ವಾಲ್ಕೊಂಡಿರೋ ಆ ಗೋಪುರವನ್ನು ನೋಡಿ, ಇದೇನಿದು ಈ ಟವರ್ ಹೀಗಿದೆ, ನೋಡ್ತಿದ್ರೆ ಈಗಲೇ ಕೆಳಗೆ ಬೀಳುವಂತಿದೆ ಅಂತ ಅಂದ್ಕೊಂಡ್ಳು. ಅದೇ ಸಮಯದಲ್ಲಿ ಬಹಳಷ್ಟು ಪ್ರವಾಸಿಗರು ಅಲ್ಲಿ ಸೇರಿ ಫೋಟೋಗಳನ್ನ ತೆಗೆದುಕೊಳ್ಳೋದು, ಆ ಟವರ್ ಹತ್ತೋದನ್ನು ನೋಡಿ, ಏನು ಸರ್ ಇವ್ರಿಗೇನಾದರೂ ಹುಚ್ಚಾ, ಆ ಟವರ್ ಕೆಳಗೆ ಬಿದ್ದರೆ ಎಲ್ಲರೂ ಸತ್ತು ಹೋಗ್ತಾರೆ, ಹಾಗಿರುವಾಗ ಆ ಟವರ್ ಸುತ್ತ ತಿರುಗ್ತಾ ಟವರ್ ಹತ್ತಿದ್ದಾರೆ ಯಾಕೆ ಅಂತ ಕೇಳಿದ್ಲು ರಂಜನಿ. ಆ ಮಾತಿಗೆ ಅವಳನ್ನು ಕೆಳಗಿನಿಂದ ಮೇಲಿನವರೆಗೂ ನೋಡಿ, ನಿಜಕ್ಕೂ ನೀನು ಓದ್ಕೊಂಡಿರೋ ಹುಡುಗಿನೇನಾ ಅಂತ ಕೇಳ್ದ. ಆ ಸಂಶಯ ಯಾಕೆ ಬಂತು ಸರ್ ಅಂತ ಮೂತಿ ಮುರ್ಕೊಂಡು ಕೇಳಿದ್ಲು ರಂಜನಿ. ನಿನಗೆ ಜ್ಞಾನ ನೋಡಿದ್ರೆ ನನಗೇನು ಪ್ರತಿಯೊಬ್ಬರಿಗೂ ಇದೇ ಸಂಶಯ ಬರುತ್ತೆ ಅಂತ ಅಣಕಿಸುವಂತೆ ಅಂದ ರುದ್ರ. ಅಷ್ಟು ತಿಳುವಳಿಕೆ ಇಲ್ಲದ ಕೆಲಸ ಈಗ ನಾನೇನು ಮಾಡಿದೆ ಸರ್ ಅಂತ ಮುಗ್ಧವಾಗಿ ಕೇಳಿದ್ಲು ರಂಜನಿ. ಏನು ಮಾಡಿದೆ ಅಂತ ಇನ್ನೂ ಅರ್ಥ ಆಗಲಿಲ್ವಾ? ಅಸಲು ಈ ಟವರ್ ಬಗ್ಗೆ ನಿಮಗೆ ಸ್ವಲ್ಪನೂ ಗೊತ್ತಿಲ್ವಾ ಅಂತ ಕೇಳ್ದ ರುದ್ರ. ಇಲ್ಲ ಸರ್, ಇದು ಅಷ್ಟು ಫೇಮಸ್ಸಾ, ಆದರೂ ಇದರಲ್ಲಿ ಅಂಥ ದೊಡ್ಡತನ ಏನಿದೆ ಅಂತ ಕೇಳಿದ್ಲು ರಂಜನಿ. ಅಮ್ಮ ತಾಯಿ, ಮೆಲ್ಲಗೆ ಮಾತಾಡು, ಯಾರಾದರೂ ಕೇಳಿಸ್ಕೊಂಡ್ರೆ ನಿನ್ನಂಥ ಬುದ್ಧಿವಂತ ಪಿಯೆ ಇಟ್ಕೊಂಡಿದ್ದಕ್ಕೆ ನನ್ನನ್ನು ನೋಡಿ ಪಾಪ ಅಂತಾರೆ ಅಂತ ಕಿರಿಕಿರಿ ಪಡ್ತಾ ನೋಡಿ, ನಿಜ ಹೇಳು, ಚಿಕ್ಕವಳಿದ್ದಾಗ ಕ್ಲಾಸ್ನಲ್ಲಿ ಪಿಜ್ಜಾ ಟವರ್ ಬಗ್ಗೆ ಓದಿಲ್ವಾ ಅಂತ ಕೇಳ್ದ. ಸರ್ ನೀವು ಬಲೆ ಇದ್ದೀರಲ್ಲ, ಈಗ ಓದಿದ್ದೆ ಸ್ವಲ್ಪ ಹೊತ್ತಿಗೆ ನೆನಪಿರಲ್ಲ ನನಗೆ, ಇನ್ನು ಚಿಕ್ಕಂದಿನದು ಏನು ನೆನಪಿರುತ್ತೆ ಅಂತ ನಗ್ತಾ ಅಂದ್ಲು ರಂಜನಿ. ಆ ಮಾತಿಗೆ ವಿಚಿತ್ರವಾಗಿ ನೋಡಿ, ಸಾಕು ನಿನ್ನ ಪಾಂಡಿತ್ಯ ನನಗೆ ಅರ್ಥ ಆಯಿತು. ಒಂದು ಸಲ ಮೊಬೈಲ್ ತೆಗೆದು ಗೂಗಲ್ನಲ್ಲಿ ಪಿಜ್ಜಾ ಟವರ್ ಅಂತ ಸರ್ಚ್ ಮಾಡು, ನಿಜಕ್ಕೂ ಅದನ್ನು ಹೇಗೆ ಕಟ್ಟಿದ್ರು, ಅದು ಗಾಳಿಯಲ್ಲಿ ಹಾಗೆ ಹೇಗೆ ವಾಲಿದೆ, ಇಂಥ ಎಲ್ಲ ವಿವರಗಳು ತಿಳಿತಿವೆ ಅಂತ ಹೇಳ್ದ ರುದ್ರ. ಅದಕ್ಕೆ ರಂಜನಿ ತಕ್ಷಣ ಆ ಟವರ್ ಬಗ್ಗೆ ಗೂಗಲ್ ಮಾಡಿದ್ಲು. ಅದರಲ್ಲಿ ಅದಕ್ಕೆ ಸಂಬಂಧಿಸಿದ ವಿವರಗಳನ್ನೆಲ್ಲ ಓದಿ ಅದರ ಪ್ರಸಿದ್ಧಿ ತಿಳಿದ ಮೇಲೆ, ಓ ಇದು ಇಷ್ಟು ಫೇಮಸ್ ಟವರಾ, ಇಷ್ಟು ದಿನ ನಂಗೆ ತಿಳಿಲೇ ಇಲ್ಲ ಅಂದ್ಕೊಳ್ತಾ
ನಾಚಿಕೆಯಿಂದ ತಲೆ ಎತ್ತಿ ರುದ್ರನ ಕಡೆ ನೋಡಿ ಈ ಅಂತ ನಕ್ಕದ್ಲು. ಈಗಲಾದರೂ ನಿನ್ನ ಸಂಶಯಗಳು ದೂರ ಆದವು ಅಲ್ವಾ, ಈಗ ಹೋಗೋಣವಾ ಅನ್ನುತ್ತಾ ರಂಜಿನಿನ ಕರ್ಕೊಂಡು ಪಿಜ್ಜಾ ಟವರ್ ಹತ್ರ ಹೋದ. ಅಲ್ಲಿಂದ ಸುತ್ತಲೂ ನೋಡ್ತಿರುವಾಗ ಸ್ವಲ್ಪ ದೂರದಲ್ಲಿ ರುದ್ರನನ್ನೇ ನುಂಗು ಬಿಡುವಂತೆ ನೋಡ್ತಿದ್ದಾಳೆ ಒಬ್ಬ ಹುಡುಗಿ. ಅವಳನ್ನ ನೋಡಿದ ರುದ್ರ ನೆಟ್ಟಾಗಿ ನಿಂತ್ಕೊಂಡ. ಕಾನ್ಫರೆನ್ಸ್ ಇಲ್ಲಿದ್ದ ಕಾರಣ ರುದ್ರ ರಂಜಿನಿ ತಿಂಡಿ ತಿಂದು ಹೊರಗೆ ಬಂದು ಪಿಜ್ಜಾ ಟವರ್ ಹತ್ತಿದ್ರು. ಆ ಟವರ್ ಅಲ್ಕೊಂಡಿದ್ದು ನೋಡುವವರನ್ನ ಅರೆಕ್ಷಣ ಸೆಳೀತಿತ್ತೆ. ಮೊದಲು ಭಯಪಟ್ಟರು, ಆಮೇಲೆ ಆ ಕ್ಷಣವನ್ನು ಎಂಜಾಯ್ ಮಾಡಿದ್ಲು ರಂಜಿನಿ. ಗೋಡೆಗೆ ಒರಕ್ಕೊಂಡು ಅವಳನ್ನು ನೋಡ್ತಾ ಇದ್ದಾನೆ ರುದ್ರ. ದಿಢೀರನೆ ಅವಳು ನೋಡಿದಾಗ ಮಾತ್ರ ದೃಷ್ಟಿ ತಿರುಗಿಸ್ಕೊಳ್ತಿದ್ದಾನೆ. ಕೆಲವು ಸಲ ಅದನ್ನು ಗಮನಿಸಿದ ರಂಜಿನಿ, ಏನಿದು, ಈ ವ್ಯಕ್ತಿ ಈ ದಿನ ನನ್ನನ್ನು ಹೊಸಬಳಂತೆ ನೋಡ್ತಿದ್ದಾನೆ, ಒಂದು ವೇಳೆ ಕಿಸ್ ಮಾಡ್ತಾನೆ ಏನು? ಅಮ್ಮೋ, ದೇಶ ಅಲ್ಲ ದೇಶ, ಇಲ್ಲ ಅವ್ನು ಕಿಸ್ ಮಾಡಿದ್ರು ನಾನು ಏನೂ ಮಾಡಲಿಕ್ಕಾಗಲ್ಲ. ನಾನೇನಾದರೂ ಅಂದರೆ ಕೋಪ ಬಂದು ನನ್ನ ಬಿಟ್ಟು ಹೋದರೆ ನನ್ನ ಗತಿ ಏನು? ಓ ಮೈ ಗಾಡ್, ನಾನು ಇಲ್ಲಿಂದ ಹೋಗೋವರೆಗೆ ನೀನೇ ನನಗೆ ಸಾಥ್ ನೀಡಬೇಕು ದೇವ್ರೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಳು ರಂಜಿನಿ. ಹಲೋ ರಂಜಿನಿ, ನೀನು ಬಂದಿರೋದು ಸೈಟ್ ಸೀಯಿಂಗ್ ಮಾಡಲು, ಹೀಗೆ ನಿಂತು ನಿದ್ರೆ ಮಾಡಲಿಕ್ಕಲ್ಲ ಅನ್ನುತ್ತಾ ಅವಳ ಮುಖದ ಮುಂದೆ ಚಿಟಿಕೆ ಹಾಕ್ತಾ ರುದ್ರ. ಅದಕ್ಕೆ ಈ ಲೋಕಕ್ಕೆ ಬಂದ ರಂಜಿನಿ ಅಷ್ಟರಲ್ಲೇ ರುದ್ರನ ನೋಟವನ್ನು ಬಿಟ್ಟು ಸುತ್ತಲೂ ನೋಡಲು ಶುರು ಮಾಡಿದ್ಲು. ರುದ್ರ ಮತ್ತೆ ಅವಳನ್ನೇ ನೋಡ್ತಿದ್ದಾನೆ. ಅದಕ್ಕೆ ಇನ್ನೂ ಸಹಿಸಲಾರದ ರಂಜಿನಿ ಸೀರಿಯಸ್ ಆಗಿ ರುದ್ರನ ಕಡೆ ನೋಡಿ, ಸರ್, ನೀವ್ಯಾಕೆ ನನ್ನ ಪದೇ ಪದೇ ನೋಡ್ತಿದ್ದೀರಾ ಅಂತ ಕೇಳಿದ್ಲು. ನಾನೆಲ್ಲಿ ನೀನು ನೋಡ್ತಿದ್ದೀನಿ, ನಾನು ನೋಡೋ ಕಡೆ ನೀನಿದೆಯಾ ಅಂದ ರುದ್ರ. ಆ ಮಾತಿಗೆ ಶಾಕ್ ಆಗ್ತಾ, ಬುದ್ಧಿವಂತಿಕೆಯಿಂದ ಮಾತಾಡ್ತಿದ್ದೇನೆ ಅಂತ ಅಂದ್ಕೊಳ್ಬೇಡಿ, ನೀವು ನನ್ನನ್ನೇ ನೋಡ್ತಿದ್ದೀರಾ, ಆ ವಿಷಯ ನನಗೆ ಅರ್ಥ ಆಗ್ತಿದೆ ಅಂತ ಹೇಳಿದ್ಲು ರಂಜಿನಿ. ಏನು, ಇಲ್ಲಿ ಸಿನಿಮಾ ದೃಶ್ಯ ರಿಪೀಟ್ ಮಾಡ್ತಿದ್ಯಾ? ಸರಿ, ನೋಡ್ತಿದ್ದೀನಿ, ಅದೇ ತಪ್ಪೇನು? ಇಲ್ಲಿ ಯಾರ್ಯಾರನ್ನೋ ನೋಡೋದಕ್ಕಿಂತ ನಿನ್ನನ್ನು ನೋಡಿದ್ರೆ ಬೆಟರ್ ಅಂದ್ಕೊಂಡು ನೋಡ್ತಿದ್ದೀನಿ, ಬೇಡ ಅಂದರೆ ಹೇಳಿ ನಿಲ್ಲಿಸ್ಬಿಡ್ತೀನಿ ಅಂತ ಬಹಳ ಕ್ಯಾಶುಯಲ್ ಆಗಂದ ರುದ್ರ. ಆ ಮಾತಿಗೆ ಉತ್ತರ ಕೊಡಬೇಕಂದ್ಕೊಂಡ್ರು ಏನು ಕೊಡಬೇಕು ಅಂತ ತಿಳಿದೆ ಹಲ್ಲನ್ನು ಕಟಕಟ ಕಡಿತಾ ಹೊರಗೆ ನೋಡೋದಕ್ಕೆ ಶುರು ಮಾಡಿದ್ಲು ರಂಜಿನಿ. ಅದಕ್ಕೆ ರುದ್ರ ಸಣ್ಣದಾಗಿ ನಗ್ತಾ ಅವಳನ್ನ ನೋಡ್ತಿರುವಾಗ ಯಾರೋ ನೋಡ್ತಿರುವಂತೆ ಅವನಿಗೆ ಅನ್ನಿಸ್ತು. ನನಗೆ ಯಾವನ್ ಸೈಟ್ ಹೊಡಿತಿದ್ದಾನೆ ಅಂದ್ಕೊಂಡು ಹುಬ್ಬು ಗಂಟಿಕ್ಕಿದ್ದ ರುದ್ರ ಸುತ್ತಲೂ ನೋಡಿದಾಗ ದೂರದಲ್ಲಿ ಒಬ್ಬ ಹುಡುಗಿ ಕೋಪದಿಂದ ರುದ್ರನನ್ನೇ ನೋಡ್ತಿದ್ದಾಳೆ. ಆ ಕೋಪದಲ್ಲಿ ಅವಳ ಮುಖ ಎಲ್ಲ ಕೆಂಪಾಗೋಗಿ ಮೂಗಿನ ಹೊಳ್ಳೆಗಳು ಉಪ್ತಿವೆ. ಅವಳನ್ನ ನೋಡಿದ ರುದ್ರ ಶಾಕ್ ಆಗಿ ರಂಜಿನಿ ಮತ್ತು ಅವಳನ್ನ ಪದೇ ಪದೇ ನೋಡೋಕೆ ಶುರು ಮಾಡ್ದ. ಆ ಹುಡುಗಿ ನೇರವಾಗಿ ರುದ್ರನ ಹತ್ರ ಬಂದು ಅವನ್ನ ಗಟ್ಟಿಯಾಗಿ ಹಗ್ ಮಾಡಿಕೊಂಡ್ಳು. ಅದನ್ನೇನೂ ನಿರೀಕ್ಷಿಸದ ರುದ್ರ ಶಾಕ್ ಆದ. ತನ್ನ ಹಿಂದೆ ಏನೋ ನಡೆದಿದೆ ಅಂತ ತಿಳಿದು ಹಿಂದೆ ತಿರುಗಿದ ರಂಜಿನಿ ರುದ್ರನನ್ನು ಯಾರೋ ಒಬ್ಬ ಹುಡುಗಿ ಹಗ್ ಮಾಡಿರೋದು ನೋಡಿ ಶಾಕ್ ಆದ್ಲು. ಮತ್ತೊಂದೆಡೆ ಸುರಭಿಯನ್ನು ಪಿಕಪ್ ಮಾಡಿಕೊಂಡ ವೀರೇಂದ್ರ ಅವಳನ್ನ ಕರ್ಕೊಂಡು ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ಗೆ ಹೋದ. ನಿಜಕ್ಕೆ ಕಾಲೇಜಿನಿಂದ ಕರ್ಕೊಂಡು ಬರೋದು ಸರಿ, ಆದರೆ ಹೊರಗಂದರೆ ಎಲ್ಲಿ ಕರ್ಕೊಂಡು ಹೋಗ್ತಾನೋ ಅಂದ್ಕೊಂಡ ಸುರಭಿ ಬೊಟಾನಿಕಲ್ ಗಾರ್ಡನ್ಗೆ ಕರೆ ತಂದಿದ್ದರಿಂದ ಪರವಾಗಿಲ್ಲ, ಯಾವುದೇ ರಿಸಾರ್ಟ್ಗೆ ಕರ್ಕೊಂಡು ಹೋಗದೆ ಇಲ್ಲಿ ಕರೆ ತಂದಿದ್ದಾನೆ, ಎಷ್ಟಿದ್ರೂ ಮಾವ ತುಂಬ ಡೀಸೆಂಟ್ ಅಂತ ಅಂದ್ಕೊಂಡ್ಳು. ಇಬ್ಬರು ಗಾರ್ಡನ್ನೆಲ್ಲ ತಿರುಗಿ ನೋಡ್ತಿದ್ದಾರೆ. ಅದು ಸುರಭಿಗೆ ಬಹಳಷ್ಟು ಉಪಯೋಗ ಆಗಿದ್ದರಿಂದ ಪ್ರತಿಯೊಂದನ್ನ ಬಹಳ ಜಾಗ್ರತೆಯಿಂದ ಅವಳು ನೋಡ್ತಿದ್ದಾಳೆ. ಸರಿಯಾಗಿ ಅದೇ ಸಮಯದಲ್ಲಿ ವೀರೇಂದ್ರನಿಗೆ ಒಂದು ಫೋನ್ ಕಾಲ್ ಬಂತು. ನಂಬರ್ ನೋಡಿದ ವೀರೇಂದ್ರ ಒಂದು ಪಕ್ಕಕ್ಕೆ ನಗು ಬೀರುತ್ತಾ, ಸುರಭಿ ಒಂದು ಚಿಕ್ಕ ಕಾಲ್ ಬಂದಿದೆ, ನೀನು ನೋಡ್ತಾ ಇರು, ನಾನು ಕಾಲ್ನಲ್ಲಿ ಮಾತಾಡಿ ನಿನ್ನ ಹತ್ರ ಬರ್ತೀನಿ ಅಂತ ಅಂದ. ಆ ಮಾತಿಗೆ ಸುರಭಿ ಸೊಂಟದ ಮೇಲೆ ಕೈ ಇಟ್ಕೊಂಡು, ಮಾವ ಇದು ಟೂ ಮಚ್, ನಾವಿಬ್ಬರು ಜೊತೆಗೆ ಬಂದಿದ್ದೀವಿ, ನಿನಗಾಗಿ ನನ್ನ ಕೆಲಸನೆಲ್ಲ ಬಿಟ್ಟು ಬಂದಿದ್ದೀನಿ, ಹಾಗಿರುವಾಗ ನೀನು ನನ್ನನ್ನು ಬಿಟ್ಟು ಫೋನ್ ಕಾಲ್ಸಲ್ಲಿ ಮಾತಾಡ್ತಿದ್ಯಾ ಅಂತ ಕೇಳಿದ್ಲು. ಪ್ಲೀಸ್ ಸುರಭಿ, ಒಂದೇ ಕಾಲು, ಈ ಕಾಲ್ ಎತ್ತದಿದ್ದರೆ ಎದುರಿನವರಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಹೇಳಿದ ವೀರೇಂದ್ರ. ಸರಿ, ತಕ್ಷಣ ಬಂದ್ಬಿಡು ಅಂತ ನಗ್ತಾ ಹೇಳಿದ್ಲು ಸುರಭಿ. ಓಕೆ, ಥ್ಯಾಂಕ್ ಯು ಕಣಮ್ಮ ಅನ್ನುತ್ತಾ ಪಕ್ಕಕ್ಕೋಗಿ ಕಾಲ್ ಎತ್ತಿದ ವೀರೇಂದ್ರ ಆ ಕಡೆ ಮೌನಿತಾ ಮಾತನಾಡ್ತಿದ್ದಾಳೆ. ವೀರೇಂದ್ರ, ದಿಸ್ ಇಸ್ ನಾಟ್ ಕರೆಕ್ಟ್, ನಿನಗೆ ನಮಗೆ ಆಗದಿರುವಾಗ ನೀನು ಯಾಕೆ ನಮ್ಮ ಮಗಳನ್ನ ಟಾರ್ಗೆಟ್ ಮಾಡ್ತಿದ್ಯಾ ಅಂತ ಕೇಳಿದ್ಲು ಮೌನಿತಾ. ನಾನು ಯಾಕೆ ಟಾರ್ಗೆಟ್ ಮಾಡ್ತಿದ್ದೀನಿ ಅಂತ ನಿನಗೆ ತಿಳಿಯಲ್ವಾ ಅತ್ತೆ ಅಂತ ಕೇಳಿದ ವೀರೇಂದ್ರ. ಯಾಕೆ ಟಾರ್ಗೆಟ್ ಮಾಡ್ತಿದ್ಯಾ? ಮಹಾ ಅಂದರೆ ನನ್ನ ಮಗಳನ್ನ ಮದುವೆಯಾಗಿ
ನನ್ನ ಮನೆಗೆ ಅಳಿಯನಾಗಿ ನಿಮ್ಮ ಮಾವನ ಕಡೆಯಿಂದ ರಾಜಕೀಯ ವಾರಸತ್ವ ಪಡೆಯೋದಕ್ಕೆ ಟಾರ್ಗೆಟ್ ಮಾಡಿರ್ತೀಯ ಅಷ್ಟೇ ತಾನೇ ಅಂದು ಕೇಳಿದ್ಲು ಮೌನಿತಾ. ಎಕ್ಸಾಕ್ಟ್ಲಿ ಅಷ್ಟೇ ಅತ್ತೆ ಅಂದ ವೀರೇಂದ್ರ. ಕೊಂದು ಬಿಡ್ತೀನಿ ವೀರೇಂದ್ರ, ನನ್ನ ಮಗಳ ತಂಟೆಗೆ ಬಂದರೆ ನಾನು ನಿನ್ನ ಬದುಕೋದಕ್ಕೆ ಬಿಡಲ್ಲ ಅಂದ್ಲು ಮೌನಿತಾ. ಬಂದ್ರೇನಾ, ಈಗಾಗಲೇ ಬಂದಿದ್ದೀನಿ ಅತ್ತೆ, ನಿನಗಾಗಿದ್ದು ನೀನು ಮಾಡ್ಕೊ, ಆದರೆ ನಾನು ನಿನ್ನ ಮಗಳನ್ನ ಲೈನಲ್ಲಿ ಹಾಕೋದು, ಲವ್ ಮಾಡೋದು, ಮದುವೆ ಆಗೇ ಆಗ್ತೀನಿ ನಿನ್ನ ಮಗಳಿಗೆ, ನಿನ್ನ ಮನೆಗೆ, ನಿನ್ನ ಗಂಡನಿಗೆ ಗಂಡ ಕೂಡ ಆಗ್ತೀನಿ ಅಂದ ವೀರೇಂದ್ರ. ಸಾಕು ನಿಲ್ಲಿಸು, ನಿನ್ನ ಬಗ್ಗೆ ನೀನೇನು ಅಂದ್ಕೊಂಡಿದ್ಯಾ, ದೊಡ್ಡ ಹೀರೋ ಅಂದ್ಕೊಂಡಿದ್ಯಾ? ಆದರೂ ನಿನಗೆ ರಾಜಕೀಯದಲ್ಲಿ ವಾರಸತ್ವ ಬೇಕು ಅಂದರೆ ನಮ್ಮೊಂದಿಗೆ ಚೆನ್ನಾಗಿರಬೇಕು. ನನ್ನ ಮಗ ಹೇಗಿದ್ದರೂ ಚಿಕ್ಕವನು, ನೀನು ಮೊದಲಿನಿಂದಲೂ ನಿಮ್ಮ ಮಾವನ ಹಿಂದೆ ತಿರುಗಿದರೆ ಅವನಿಗೆ ನೀನೇ ರಾಜಕೀಯ ವಾರಸುದಾರ ಆಗ್ತಿದ್ದೆ. ಇದೆಲ್ಲ ಅವಶ್ಯಕತೆಯಾ ಅಂದ್ಲು ಮೌನಿತಾ. ಹಲೋ ಅತ್ತೆ, ಏನು ತಂಪಾಗಿ ಮಾತಾಡ್ತಿದ್ಯಾ? ನಿನ್ನ ಮಾತುಗಳಿಗೆ ನಾನು ಕರಗಿ ಹೋಗ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಅದು ನಡೆಯೋದು ಕೆಲಸ. ಆದರೂ ನಮ್ಮಪ್ಪನಿಗೆ ದಕ್ಕಬೇಕಾದ ಗೌರವ, ಪದವಿ, ಅಧಿಕಾರವನ್ನು ನಿನ್ನ ಗಂಡ ಹಾರಿಸ್ಕೊಂಡು ಹೋದ. ಈಗ ನೀನು ಹೀಗೆ ಮಾತಾಡ್ತಿದ್ರೆ ನನಗೆ ನಗು ಬರ್ತಿದೆ ಅಂತಂದ ವೀರೇಂದ್ರ. ನಾನೇನು ಆರಿಸ್ಕೊಂಡು ಹೋಗಿಲ್ಲ. ನಿಮ್ಮ ಅಪ್ಪ ಕುಡಿದು ಬೇರೆ ಹೆಂಗಸರ ಹಿಂದೆ ತಿರುಗ್ತಿದ್ರೆ ನಿಮ್ಮ ತಾತ ಈಗೋ ತನ್ನ ಹಿಂದೆ ನಂಬಿಕೆಯಿಂದ ತಿರುಗ್ತಿದ್ದ. ಆ ಚಂದ್ರ ನನ್ನ ಕರೆತಂದು ನನಗೆ ಗಂಡನಾಗಿ ಅವರಿಗೆ ರಾಜಕೀಯ ವಾರಸುದಾರನ್ನಾಗಿ ಮಾಡಿಕೊಂಡ್ರು ಅಷ್ಟೇ ಹೊರತು ನಿಮ್ಮನ್ನು ತಳ್ಳಿ ನಾವೇನು ಈ ಪದವಿಯನ್ನು ತಗೊಳ್ಳಿಲ್ಲ ಅಂದು ಮೌನಿತಾ. ಹೇಗಾದ್ರೇನು, ನಿಮ್ಮ ಗಂಡ ನಿಮ್ಮ ತಾತನಿಗೆ ತನ್ನ ಟ್ಯಾಲೆಂಟ್ ಎಲ್ಲ ತೋರಿಸ್ತಾ, ಅದಕ್ಕೆ ಕರೆತಂದ. ಅವನೊಬ್ಬ ಕಾಣಿಸ್ದೇ ಇದ್ದಿದ್ರೆ ಅನಿವಾರ್ಯವಾಗಿ ಮಗನನ್ನು ಸರಿಯಾದ ದಾರಿಗೆ ತಂದು ಈ ಜಾಗಕ್ಕೆ ತರ್ತಿದ್ರು ಅಲ್ವಾ ಅಂದ ವೀರೇಂದ್ರ. ಎಷ್ಟು ಹೊತ್ತು ನಮ್ಮದೇ ತಪ್ಪು, ಅಷ್ಟೇ ಹೊತ್ತು ನಿಮ್ಮಪ್ಪನ ತಪ್ಪಿನಿಂದಲೇ ತನ್ನ ಹಕ್ಕನ್ನು ಕಳ್ಕೊಂಡ ಅನ್ನೋದನ್ನು ನಂಬಲ್ವಾ? ಸರಿ, ನಂಬಿದರೆ ನಂಬು, ನಂಬಿಕೆ ಇಲ್ದಿದ್ರೆ ನೀನು ಪಾಡು, ಆದರೆ ನನ್ನ ಮಗಳ ತಂಟೆಗೆ ಬರಬೇಡ. ನಿನಗೆ ಬೇಕಾಗಿರೋದು ಪದವಿ, ಅಧಿಕಾರಗಳಂದರೆ ಬಾ, ಕೂತು ಮಾತಾಡೋಣ ಅಂದ್ಲು ಮೌನಿತಾ. ಅಬ್ಬೋ, ಕೂತು ಮಾತಾಡ್ತೀಯಾ? ಏನು ಮಾತಾಡ್ತೀಯಾ ಅತ್ತೆ? ನಿಜಕ್ಕೂ ಏನು ಮಾತಾಡ್ತೀಯಾ? ನಿನ್ನ ಗಂಡನಿಗಿರೋ ಪದವಿ ದಾಹದ ಬಗ್ಗೆ ಗೊತ್ತು ತಾನೆ? ಅದಕ್ಕಾಗಿ ಅವನಿಗೆ ಏನೇನು ಮಾಡಿದಾನೋ ಗೊತ್ತು ತಾನೆ? ಕಟ್ಕೊಂಡು ಹೆಂಡತಿಯೇ ಎತ್ತ ಮಗಳನ್ನು ಗಾಳಿಗೆ ಬಿಟ್ಟಿದ್ದಾನೆ. ಇನ್ನು ನಿನ್ನ ಬಗ್ಗೆ ಹೇಳೋದೇನಿದೆ? ತಾತ ಹೇಳಿದ ಒಂದೇ ಒಂದು ಮಾತಿಗೆ ಈಗಾಗಲೇ ಅಂತ ಹೇಳ್ತಿದ್ದ ಅವನ ಮಾತಿಗೆ ಅಡ್ಡಿಪಡಿಸ್ತಾ, ಹಳೇದು ಬೇಡ ವೀರೇಂದ್ರ, ನನ್ನ ಮಕ್ಕಳಿಗೆ ಯಾವುದೇ ವಿಷಯ ಗೊತ್ತಿಲ್ಲ, ಸುಮ್ಮನೆ ಆ ವಿಷಯಗಳ ಬಗ್ಗೆ ಮಾತಾಡಬೇಡ. ಈ ಚಂದ್ರನನ್ನ ಮದುವೆಯಾಗಿ ನಾನೇನು ಹ್ಯಾಪಿ ಆಗಿಲ್ಲ. ಹಣ, ಅಧಿಕಾರ, ಅಂತಸ್ತು ಇವೆಲ್ಲ ಅನುಭವಿಸೋದು ದೊಡ್ಡದಲ್ಲ. ನನಗಿಷ್ಟ ಇಲ್ಲದ ಬದುಕ್ತಿದ್ದೀನಿ. ಅಂಥ ಪರಿಸ್ಥಿತಿ ನನ್ನ ಮಗಳಿಗೆ ಬರೋದು ಬೇಡ. ಪ್ಲೀಸ್, ನಿನಗೆ ಬೇಕಾಗಿರೋದು ಪದವಿ, ಅಧಿಕಾರ ಅಂದರೆ ನಾನು ನಿನಗೆ ಕೊಡಿಸ್ತೀನಿ. ಅದಕ್ಕಾಗಿ ನನ್ನ ಮಗಳನ್ನು ಬಲಿ ಮಾಡಬೇಡ ಅಂದ್ಲು ಮೌನಿತಾ. ನಿನ್ನ ಗಂಡನ ಹತ್ರದಿಂದ ನಿನಗೆ ಬೇಕಾದ ನಿನ್ನ ಜೀವನವನ್ನೇ ನೀನು ಸ್ವಂತ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗಿರುವಾಗ ನನಗೆ ಬೇಕಾದ ಪದವಿ, ಅಧಿಕಾರ ಕೊಡಿಸ್ತೀಯಾ? ಸೋ ಫನ್ನಿ ಅತ್ತೆ, ಇವೆಲ್ಲ ಆಗೋ ಕೆಲಸಗಳೆಲ್ಲ. ಆದರೆ ನಾನು ತುಂಬ ಒಳ್ಳೆಯವನತ್ತೆ, ನಿನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ಅದರಿಂದ ನೀನೇ ನೇರವಾಗಿ ಮದುವೆ ಸಂಬಂಧ ಮಾತಾಡಿ ನಮ್ಮಿಬ್ರಿಗೂ ಮದುವೆ ಮಾಡು. ನಿನ್ನ ಮಗಳನ್ನು, ನಿನ್ನ ಗಂಡನ ಹಿಂದೆ ಇರೋ ಪದವಿ, ಅಧಿಕಾರ ಎಲ್ಲವನ್ನ ಜಾಗ್ರತೆಯಾಗಿ ನೋಡ್ಕೊಳ್ತೀನಿ ನಾನು ಅಂದ ವೀರೇಂದ್ರ. ಏನೋ ನೀನು ಜಾಗ್ರತೆಯಾಗಿ ನೋಡ್ಕೊಳ್ಳೋದು? ನಿನ್ನ ಅಫೇರ್ಗಳ ಬಗ್ಗೆ ನನಗೆ ಗೊತ್ತಿಲ್ಲ ಅಂದ್ಕೊಂಡ್ಬಿಟ್ಟಿದ್ಯಾ? ನೀನು ನನ್ನನ್ನು, ಚಂದ್ರನನ್ನು ಅಂತೀಯ? ಅವನಿಗಿಂತ ನೀನು ದೊಡ್ಡ ವೇಸ್ಟ್ ಫೆಲೋ. ನಿನ್ನಂಥವನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡೋದಾ? ಅದು ನಡೆಯೋದು ಕೆಲಸ ಅಂತ ಕೋಪದಿಂದ ಅಂದ್ಲು ಮೌನಿತಾ. ಹಲೋ ಅತ್ತೆ, ಮಾತುಗಳ ಮರ್ಯಾದೆಯಿಂದ ಬರಲಿ. ಅದೇ ಮಾತುಗಳನ್ನ ತಿರುಗಿ ನಾನಂದರೆ ನಿನ್ನ ತಲೆ ತೊಗೊಂಡು ಹೋಗಿ ರೈಲು ಹಳಿ ಕೆಳಗಿಟ್ಕೊಳ್ಬೇಕಾಗತ್ತೆ. ಕಾಟನ್ ಸೀಟ್ ಥರ ಮಾತಾಡಬೇಡ ಅಂದ ವೀರೇಂದ್ರ. ಶಟ್ ಅಪ್ ವೀರೇಂದ್ರ, ನಾನು ನಿನಗಿಂತ ದೊಡ್ಡವಳು, ನಿನ್ನ ಸೋದರತ್ತೆ. ನನ್ನ ಜೊತೆ ಹೀಗೆ ಮಾತಾಡೋದು ನಿನಗೆ ಒಳ್ಳೆಯದಲ್ಲ. ಮತ್ತು ನನ್ನನ್ನು ಅನ್ನೋ ಅರ್ಹತೆ ಯಾರಿಗೂ ಇಲ್ಲ ಅಂತ ಹೇಳಿದ್ಲು ಮೌನಿತಾ. ಅರ್ಹತೆ, ಹಕ್ಕುಗಳ ಬಗ್ಗೆ ಪಕ್ಕಕ್ಕಿಡುವತ್ತೆ. ನನಗೆ ಸುರಭಿ ಬೇಕು. ಕೊಟ್ಟು ಮದುವೆ ಮಾಡ್ತೀಯಾ ಮಾಡು, ಇಲ್ದಿದ್ರೆ ನನ್ನ ಮದುವೆ ನಾನೇ ಮಾಡ್ಕೊಳ್ತೀನಿ. ನಿನಗೆ ಗೊತ್ತಿದೆಯೋ ಇಲ್ವೋ, ಈಗಲೂ ನಾನು ಸುರಭಿ ಹತ್ರವೇ ಇದ್ದೀನಿ ಅಂದ ವೀರೇಂದ್ರ. ಇಷ್ಟರಲ್ಲಿ ಮಾವ ಇನ್ನೆಷ್ಟು ಹೊತ್ತು, ಬೇಗ ಬಾ, ನಂಗೆ ಹಸ್ವಾಗ್ತದೆ ಅಂತ ಕೂಗಿದ್ಲು ಸುರಭಿ. ಮಗಳ ಮಾತುಗಳು ಫೋನ್ನಲ್ಲಿ ಕೇಳಿಸ್ತಿದ್ರೆ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡ ಮೌನಿತಾ ಕೂಡಲೇ ಫೋನ್ ಕಟ್ ಮಾಡಿದ್ಲು. ಕಟ್ಟಾದ ಫೋನ್ ನೋಡಿ ಸಣ್ಣದಾಗಿ ನಕ್ಕ ವೀರೇಂದ್ರ. ಹಾಂ, ಬರ್ತಿದ್ದೀನಿ ಸುರಭಿ ಅನ್ನೋ ಅವಳ ಹತ್ರ ಹೋಗ್ಬಿಟ್ಟ. ಇಬ್ಬರು ಸೇರಿ ಅಲ್ಲೇ ಹತ್ತಿರದಲ್ಲಿರೋ ಒಂದು ರೆಸ್ಟೋರೆಂಟ್ಗೆ ಹೋಗಿ ಡಿನ್ನರ್ ಮಾಡಿದ್ರು.
ಮುಂದೆ ಎಲ್ಲಿಗೆ ಹೋಗೋಣ ಸುರಭಿ ಅಂತ ಕೇಳ್ದ. ಎಲ್ಲಿಗೆ ಅಂತ ನನಗೇನು ಗೊತ್ತು ಮಾವ, ನಾನು ಅಷ್ಟಾಗಿ ಹೊರಗೆ ತಿರುಗಲ್ಲ ಅಲ್ವಾ, ನೀನೇ ಹೇಳು ಅಂದ್ಲು ಸುರಭಿ. ಹಾಗಾದರೆ ಮೂವಿಗೆ ಹೋಗೋಣವಾ ಅಂದ ವೀರೇಂದ್ರ. ಎಲ್ಲಿಗೆ ಅಂತ ಗೊತ್ತಿಲ್ಲ, ನೀನು ಎಲ್ಲಿ ಕರೀತೀಯೋ ಅಲ್ಲಿಗೆ. ಹಾಂ ಓಕೆ, ತಿರುಗಿ ಸುಸ್ತಾದ ಹಾಗೆ ಅನ್ನಿಸ್ತಿದೆ, ಅಲ್ಲಿಗೆ ಹೋದರೆ ರಿಲ್ಯಾಕ್ಸ್ ಆಗಿ ಮೂವಿ ನೋಡಬಹುದು ಅಂತ ಅಂದ್ಲು ಸುರಭಿ. ವೀರೇಂದ್ರ ತಕ್ಷಣ ಟಿಕೆಟ್ ಬುಕ್ ಮಾಡ್ದ. ಇಬ್ಬರು ಸೇರಿ ಮೂವಿಗೆ ಹೋದರು. ಸಂಜೆ ಮೂವಿ ಮುಗೀತಿದ್ದಂತೆಯೇ ಈಗ ಎಲ್ಲಿಗೆ ಹೋಗೋಣ ಅಂತ ಕೇಳ್ದ ವೀರೇಂದ್ರ. ಈಗ ಎಲ್ಲಿಗೂ ಇಲ್ಲ, ನಮ್ಮ ಅಕ್ಕನ ಮನೆಗೆ ಹೋಗೋಣ ಅನ್ನುತ್ತಾ ವೀರೇಂದ್ರನಿಗೆ ವಿಳಾಸ ಹೇಳಿದ್ರಿಂದ ಅವನು ಕರ್ಕೊಂಡು ಬಂದು ಮಾಲತಿ ಇರೋ ಅಪಾರ್ಟ್ಮೆಂಟ್ ಮುಂದೆ ನಿಲ್ಲಿಸ್ದ. ಸುರಭಿ ಕಾರ್ ಇಳಿತಿರುವಾಗ, ಏ ಸುರಭಿ, ನನ್ನನ್ನು ಬಾ ಅಂತ ಕರೆಯಲ್ವಾ ಅಂತ ಕೇಳ್ದ ವೀರೇಂದ್ರ. ಕರೆಯಲ್ಲ ಮಾವ, ಈಗಾಗಲೇ ಹೇಳಿದ್ದೀನಲ್ಲ, ಅಕ್ಕ ಇದ್ದಾಗ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಸದ್ಯಕ್ಕೆ ನೀನು ಹೊರಡು ಅಂತ ಅಂದ್ಲು ಸುರಭಿ. ಹೀಗೆ ಮುಖದ ಮೇಲೆ ಹೇಳೋದು ಏನು ಚೆನ್ನಾಗಿಲ್ಲ ಅಂದ ವೀರೇಂದ್ರ. ಪರವಾಗಿಲ್ಲ, ಹೇಳ್ಬಹುದು ಅಂತ ನಗ್ತಾ ಅಲ್ಲಿಂದ ಹೊರಟೋದ್ಲು ಸುರಭಿ. ಹೋಗ್ತಾ ಇರುವ ಅವಳನ್ನು ನೋಡುತ್ತಾ ಪಕ್ಕಕ್ಕೆ ಸ್ಮೈಲ್ ಮಾಡ್ದ. ನಿನ್ನನ್ನು ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಹೆಚ್ಚು ದಿನ ಬೇಕಾಗಲ್ಲ, ನನ್ನ ಕೈಯಲ್ಲಿ ನರಕ ಅನುಭವಿಸೋದಕ್ಕೆ ಸಿದ್ಧವಾಗಿರೋ ಸುರಭಿ ಅಂತ ಅಲ್ಲಿಂದ ಹೊರಟು ಹೋದ ವೀರೇಂದ್ರ. ಮತ್ತೊಂದೆಡೆ ಇಟಲಿಯಲ್ಲಿ ಪಿಜ್ಜಾ ಟವರ್ ಹತ್ರ ಇರೋ ರಂಜಿನಿ ಶಾಕ್ ಆಗ್ತಾ ರುದ್ರನನ್ನು ಮತ್ತು ಅವಳನ್ನ ಹಗ್ ಮಾಡ್ಕೊಂಡು ಹುಡುಗಿಯನ್ನು ನೋಡ್ತಿದ್ದಾಳೆ. ರುದ್ರ ಮಾತ್ರ ಆ ಹುಡುಗಿಯನ್ನು ದೂರ ಸರಿಸಿ, ವಾಟ್ ಇಸ್ ದಿಸ್ ವೀಣಾ, ನಾವು ಪಬ್ಲಿಕ್ನಲ್ಲಿದ್ದೀವಿ, ಸ್ವಲ್ಪ ಡೀಸೆಂಟಾಗಿ ಬಿಹೇವ್ ಮಾಡು ಎಂದು ಅಂದ ರುದ್ರ. ಆ ಮಾತಿಗೆ ಹೃದಯದ ಮೇಲೆ ಕೈ ಇಟ್ಕೊಳ್ತಾ, ಈ ಮಾತನ್ನು ಇವನೇ ಹೇಳಬೇಕು, ಪಬ್ಲಿಕ್ನಲ್ಲಿ ಹೇಗಿರಬೇಕು ಅಂತ ಇವನಿಗೆ ಚೆನ್ನಾಗಿ ಗೊತ್ತು ಅಂತ ಅಣಕವಾಗಿ ಅಂದ್ಕೊಂಡ್ಳು ರಂಜಿನಿ. ಅವನ ಮಾತಿಗೆ ವೀಣಾ ನಗ್ತಾ, ಮಿಸ್ ಯು ಸೋ ಮಚ್ ರುದ್ರ, ಎಷ್ಟು ದಿನಗಳಾಯಿತು ನಿನ್ನ ನೋಡಿ, ನೀನೇನು ಇಟಲಿಗೆ ಬಂದು ನನ್ನನ್ನು ಭೇಟಿ ಆಗಲಿಲ್ಲ, ದಿಸ್ ಇಸ್ ನಾಟ್ ಫೇರ್, ನಂಗೆ ತುಂಬ ಕೋಪ ಬರ್ತಿದೆ. ಕಳೆದ ಬಾರಿ ನೀನು ಇಟಲಿಗೆ ಬಂದಾಗ ನಾವು ಎಷ್ಟು ಹ್ಯಾಪಿಯಾಗಿ ಎಂಜಾಯ್ ಮಾಡಿದ್ವು, ಮರ್ತು ಹೋಯ್ತಾ ಅಂತ ಹೇಳುತ್ತೆ ತಮ್ಮನ್ನೇ ಬಾಯಿ ತೆರೆದು ನೋಡ್ತಿದ್ದ ರಂಜಿನಿಯನ್ನು ಕೆಳಗಿನಿಂದ ಮೇಲಿನವರೆಗೂ ನೋಡಿ, ನಿನ್ನ ಹೊಸ ಗರ್ಲ್ ಫ್ರೆಂಡಾ ಅಂತ ಕೇಳಿದ್ಲು. ಆ ಮಾತಿ ಕಿರಿಕಿರಿಯಿಂದ ಮುಖ ಮಾಡಿದ ರಂಜಿನಿ, ನಾನು ಅವನ ಗರ್ಲ್ ಫ್ರೆಂಡ್ ಅಲ್ಲ, ಕೇವಲ ಪರ್ಸ್ನಲ್ ಅಸಿಸ್ಟೆಂಟ್ ಅಷ್ಟೇ ಅಂತಂದ್ಲು. ಹಾಗೆ ಹೇಳ್ತಿರುವಾಗ ರಂಜಿನಿನ ಆಳವಾಗಿ ನೋಡ್ತಿದ್ದ ರುದ್ರ, ಆದರೆ ಅವಳು ಅವನನ್ನು ಗಮನಿಸಲಿಲ್ಲ. ಕೂಡಲೇ ಆ ಹುಡುಗಿ, ಸಾರಿ ಐ ಆಮ್ ಸಾರಿ, ಗೊತ್ತಾ ರುದ್ರ, ನೀನು ನಿನ್ನ ಹೊಸ ಗರ್ಲ್ ಫ್ರೆಂಡ್ ಕರ್ಕೊಂಡು ಎಂಜಾಯ್ ಮಾಡೋದಕ್ಕೆ ಇಟಲಿಗೆ ಬಂದಿದ್ದೀಯೋ ಏನೋ ಅಂತ ಅಂದ್ಕೊಂಡು ನಾನು ಉರಿದು ಹೋಗಿದ್ದೆ. ನಿನಗೆ ಗೊತ್ತಾ ನನಗೆ ಎಷ್ಟು ಕೋಪ ಬಂತು ಅಂತ, ಇನ್ಫ್ಯಾಕ್ಟ್ ಅದು ನಿಜ ಆಗಿದ್ರೆ ಖಂಡಿತ ಈ ಹುಡುಗಿನೇ ಇದರಿಂದ ಕೆಳಗೆ ತಳ್ಳಿಬಿಡ್ತಿದ್ದೆ ಅಂತಂದ್ಲು ವೀಣಾ. ಆ ಮಾತಿಗೆ ರಂಜಿನಿ ಎದೆ ಮೇಲೆ ಕೈ ಇಟ್ಕೊಂಡು ಒಂದು ಸಲ ಕೆಳಗೆ ನೋಡಿ ಅಷ್ಟರಲ್ಲೇ ಎದ್ರುಕೊಂಡು ಪಕ್ಕಕ್ಕೆ ಸರಿದ್ಬಿಟ್ಲು. ಆದರೆ ರುದ್ರ ಮಾತ್ರ ಕೋಪದಿಂದ, ಜಸ್ಟ್ ಶಟ್ ಅಪ್ ವೀಣಾ, ಈಗಾಗಲೇ ತುಂಬ ಜಾಸ್ತಿ ಮಾತಾಡ್ತಿದ್ಯಾ, ನೀನು ಗೊತ್ತು ನನ್ನ ಲೈಫ್ ಮೇಲೆ ಯಾರ ಕಂಟ್ರೋಲ್ ಕೂಡ ನನಗಿಷ್ಟ ಇಲ್ಲ, ನೀನು ಯಾಕೆ ನನ್ನ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾ ಇದೀಯಾ, ನಿಜಕ್ಕೂ ನಿನಗೂ ನನಗೂ ಸಂಬಂಧ ಏನು ಅಂತ ಕೇಳ್ದ. ಸಂಬಂಧನಾ, ನಿನ್ನಿಂದ ನಾನು ಎಷ್ಟು ತೊಂದರೆ ಅನುಭವಿಸ್ದೆ ಗೊತ್ತಾ, ಅಷ್ಟು ತೊಂದರೆ ನೀನು ಕೂಡ ಅನುಭವಿಸ್ಬೇಕಲ್ವಾ, ಅದಕ್ಕೆ ಇವಳು ನಿನ್ನ ಗರ್ಲ್ ಫ್ರೆಂಡ್ ಅಂದ್ಕೊಂಡು ಬಂದು ಇವಳು ಮುಂದೆ ನಿನ್ನನ್ನು ಹಗ್ ಮಾಡಿಕೊಂಡೆ ಅಂತ ಅಣಕವಾಗಿ ಅಂದ್ಲು ವೀಣಾ. ಓಹೋ, ಅಷ್ಟಕ್ಕೂ ಏನು ತೊಂದರೆ ಪಟ್ಟೆ ಅಂತ ಕೇಳಿದ ರುದ್ರ. ಅವರಿಬ್ಬರ ಮಧ್ಯೆ ತಾನು ಯಾಕೆ ಅಂದ್ಕೊಂಡ ರಂಜಿನಿ ಅಲ್ಲಿಂದ ಸ್ವಲ್ಪ ಪಕ್ಕಕ್ಕೆ ಹೋದ್ಲು. ಹೋಗ್ತಿರೋ ಅವಳನ್ನು ಸ್ವಲ್ಪ ಹೊತ್ತು ನೋಡಿದ ರುದ್ರ ಸಮಾಧಾನಕ್ಕಾಗಿ ವೀಣಾ ಕಡೆ ನೋಡ್ದ. ಏನು ಅಂತ ಬಲೆ ಕೇಳ್ತಿದೆಯಲ್ಲ, ನೀನು ನನ್ನ ಜೊತೆ ನಡ್ಕೊಂಡ ರೀತಿಯಿಂದ ನಾನು ನಿನ್ನ ಗರ್ಲ್ ಫ್ರೆಂಡ್ ಅಂತ ನನ್ನ ಸರ್ಕಲ್ ಎಲ್ಲ ಹೇಳ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ಅದರಿಂದಲೇ ನಾನು ಫೇಮಸ್ ಆದೆ, ಇಲ್ಲಿ ಟಾಪ್ ಮಾಡೆಲ್ ಆಗಿದ್ದೀನಿ. ಆಗಿರುವಾಗ ಕೇವಲ ನಿನ್ನ ಜೊತೆ ಬ್ರೇಕಪ್ ಅಂತ ಒಂದೇ ಕಾರಣದಿಂದ ನನ್ನ ಪಾತಾಳಕ್ಕೆ ತುಳಿದ್ಬಿಟ್ರು. ಹೆಸರು, ಫೇಮ್ ಎಲ್ಲವೂ ಹೋದವು. ಈಗ ಅವಕಾಶಗಳಿಲ್ಲದೆ ಸಣ್ಣ ಸಣ್ಣ ಆ್ಯಡ್ಗಳನ್ನ ಮಾಡ್ಕೊಳ್ತಿದ್ದೀನಿ. ಇದೆಲ್ಲ ನಿನ್ನಿಂದಲೇ ಅಲ್ವಾ ಅಂದ್ಲು ವೀಣಾ.
ಶಟ್ ಅಪ್, ಈಗಾಗಲೇ ತುಂಬ ಗದ್ದಲ ಮಾಡಿದ್ಯಾ. ನೀನು ನನ್ನ ಗರ್ಲ್ ಫ್ರೆಂಡ್ ಅಂತೆ ನಾನೇನಾದರೂ ಹೇಳಿದ್ನಾ? ಒಂದೆರಡು ಮೀಟಿಂಗ್ಗೆ ನೀನು ನಿನ್ನ ಸರ್ಕಲ್ನಲ್ಲಿ ಹಾಗೆ ಹೇಳ್ಕೊಂಡೆ, ನೋಡಿದ ಮೀಡಿಯಾ ಕೆಟ್ಟದಾಗಿ ಬರೀತು. ಅದಕ್ಕೆ ನನಗೇನು ಸಂಬಂಧ? ಯಾವ ರಿಲೇಷನ್ ಇಲ್ಲದೆ ನಮ್ಮಿಬ್ಬರಿಗೆ ಬ್ರೇಕಪ್ ಆಗಿದೆ ಅಂತ ಬರೆದುಕೊಂತು ಮೀಡಿಯಾ. ಅದರಲ್ಲಿ ನಿನ್ನ ಕೈವಾಡ ಇಲ್ವಾ? ಹೆಸರು ಫೇಮ್ಗಾಗಿ ನೀನೇ ಅದೆಲ್ಲ ಮಾಡಿದೆ, ಆ ವಿಷಯ ನಂಗೆ ತಿಳಿಯಲ್ವಾ ಅಂತ ಕೇಳಿದ ರುದ್ರ. ಆ ಮಾತಿಗೆ ಅವಳು ಸ್ವಲ್ಪ ತಡಬಡಾಯಿಸಿದ್ಲು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವೀಡಿಯೋವನ್ನು ಮೊದಲೇ ನೋಡಿ. ಥ್ಯಾಂಕ್ ಯು.